ಪ್ರಾರಂಭವಾದಂಥ ಸಂಸ್ಥೆ. ನಂತರ 2000ರಲ್ಲಿ BHS ITC ಗ್ರಾಮೀಣ ಶಿಕ್ಷಣದಲ್ಲಿ ಗ್ರಾಮೀಣ ಮಕ್ಕಳಿಗೆ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡಲಿಕ್ಕೋಸ್ಕರ ನಮ್ಮ ಬೆಂಗಳೂರು ಉನ್ನತ ಶಿಕ್ಷಣ ಸಂಸ್ಥೆಯವರು ITC ಕಾಲೇಜನ್ನು ಪ್ರಾರಂಭ ಮಾಡಿದ್ರು. ಆನಂತರ 2003ರಲ್ಲಿ ಹೊಸ ಕಟ್ಟಡ ಓಪನ್ ಆಯಿತು. ನಾವೀಗ ಕೂತಿರತಕ್ಕಂಥ ಭವ್ಯ ವಿಶಾಲವಾದಂಥ ಸ್ವಂತ ಕಟ್ಟಡ ಆರಂಭವಾಯಿತು. 2004ರಲ್ಲಿ ಪ್ರೌಢಶಾಲೆಯನ್ನು ಉನ್ನತೀಕರಿಸಿ PRM ಸಂಯುಕ್ತ ಪದವಿ ಪೂರ್ವ ಕಾಲೇಜು ಅಂತೇಳಿ 3 ಸಂಯೋಜನೆಗಳ ಒಳಗೊಂಡಂಥ ಪದವಿ ಪೂರ್ವ ಕಾಲೇಜು ಆರಂಭವಾಯಿತು. ಆನಂತರ ಗ್ರಾಮೀಣ ಶಿಕ್ಷಣದಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಮ್ಮ ಬೆಂಗಳೂರು ಉನ್ನತ ಶಿಕ್ಷಣ ಸಂಸ್ಥೆಯವರು ಪದವಿ ಶಿಕ್ಷಣವನ್ನು ಕೊಡಬೇಕು ಅಂತ ಆಲೋಚಿಸಿ 2014ರಲ್ಲಿ PRM ವಿಜಯ ಪ್ರಥಮ ದರ್ಜೆ ಕಾಲೇಜು ಅಂತ ಆರಂಭ ಮಾಡಿ ಪ್ರಾರಂಭದಲ್ಲಿ BA BCom BBA 3 ಸಂಯೋಜನೆಗಳನ್ನು ಒಳಗೊಂಡಂಥ ಸಂಸ್ಥೆಯನ್ನು ಆರಂಭ ಮಾಡಿದ್ರು. ಈ ಎಲ್ಲ ಶಿಕ್ಷಣ ಸಂಸ್ಥೆಗಳ ಉದ್ದೇಶ ಬೆಂಗಳೂರಿನಲ್ಲಿ ಸಿಗ್ತಕ್ಕಂಥ ಏನು ಶಿಕ್ಷಣ ಇದೆ ಅದು ಗ್ರಾಮೀಣ ಮಟ್ಟದ ಮಕ್ಕಳಿಗೂ ಸಿಗಬೇಕು ಅನ್ನೋ ಆ ದೇವೋದ್ದೇಶದಿಂದ ಈ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಆಯೋಜನೆ ಮಾಡಿದ್ರು. ಇಂಥ 3 ಶಿಕ್ಷಣ ಸಂಸ್ಥೆಗಳಿಗೆ 2022ರಲ್ಲಿ ಈಗಿನ ಖಜಾಂಚಿಗಳಾಗಿರ್ತಕ್ಕಂಥ ಡಾಕ್ಟರ್ AK ಅತ್ರೆ ಸರ್ ಅವರು ಇವು 3 ಬೇರೆ ಬೇರೆ ಎಲ್ಲ ಒಂದೇ ಆಗಿರಲಿ ಅಂತೇಳಿ ಗ್ರಾಮೀಣ ಶಿಕ್ಷಣ ಯೋಜನೆ ಅಂತ ಒಂದು ಊಟವನ್ನು ಮಾಡಿ ಆ ಗ್ರಾಮೀಣ ಶಿಕ್ಷಣ ಯೋಜನೆ ಅಡಿಯಲ್ಲಿ ಈ 3 ಸಂಸ್ಥೆಗಳು ಇರಬೇಕು, ಎಲ್ಲ ಒಂದೆಂಬ ಭಾವನೆ ಬರಬೇಕು ಅಂತ ಒಂದು ಹೊಸ ಆಲೋಚನೆಯನ್ನು ಮಾಡಿ ಆ ಮೂಲಕ ಇವತ್ತು ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಈ ನರಸೀಪುರದಲ್ಲಿರ್ತಕ್ಕಂಥ 3 ಸಂಸ್ಥೆಗಳು ಒಂದೆಂಬ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿವೆ. ಅದರ ಪ್ರಯುಕ್ತ ಇವತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅದು BHS ITCಯಲ್ಲಿರ್ತಕ್ಕಂಥ ಪ್ರಥಮ ವರ್ಷದ ಮಕ್ಕಳು, PRM ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಕ್ಕಂಥ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಮತ್ತು PRM ವಿಜಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತರಗತಿಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಸಾಂಪ್ರದಾಯಿಕವಾಗಿ ನಮ್ಮ ಆಡಳಿತ ಮಂಡಳಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಒಂದು ಬಹು ದೊಡ್ಡ ಗುಣ ಅಂದರೆ ಸ್ಮರಿಸಬೇಕಾದಂಥ ಗುಣ ಅಂದರೆ ಯಾವುದೇ ಲಾಭ ನಿರೀಕ್ಷೆ ಇಲ್ಲದೆ ಸೇವಾ ಮನೋಭಾವನೆಯಿಂದ ನಡೆಸ್ತಿರತಕ್ಕಂಥ ಏಕೈಕ ಸಂಸ್ಥೆ ಅಂದರೆ ಬಹುಶಃ ಈಗ ಎಲ್ಲೇ ಹೋದ್ರೂ ಯಾವುದೇ ವಿದ್ಯಾಸಂಸ್ಥೆ ನೋಡಿದ್ರೆ ನಾವು ಅಲ್ಲಿ ವಾಣಿಜ್ಯೀಕರಣ ನೋಡ್ತೇವೆ, ಕಮರ್ಷಿಯಲೈಸ್ ನೋಡ್ತೀವಿ, ಆದಾಯವನ್ನು ನೋಡ್ತಾ ಇರ್ತೀವಿ. ಆದರೆ ನಮ್ಮ ಸಂಸ್ಥೆ ಆದಾಯ ರಹಿತವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು, ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಆಶಯದೊಂದಿಗೆ ಈ ಒಂದು ಗ್ರಾಮೀಣ ಶಿಕ್ಷಣ ಯೋಜನೆಯ ಮೂಲಕ ಶಿಕ್ಷಣವನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮ ಎಲ್ಲ ಗ್ರಾಮೀಣ ಶಿಕ್ಷಣ ಯೋಜನೆಯ ಸಹಾಯಕ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ಬೋಧಕೇತರ ವರ್ಗದವರು ಎಲ್ಲರೂ ಪರವಾಗಿ ನಾನು ನಮ್ಮ BHS ಉನ್ನತ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳಿಗೆ ಮನಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾವುದೇ ಕಾರ್ಯಕ್ರಮ ಆರಂಭವಾಗಬೇಕಾದ್ರೂ ಪ್ರಾರಂಭ ಅಂತ ಇರುತ್ತೆ. ನಾವು ಆ ಪ್ರಾರಂಭವನ್ನು ಆಡಳಿತ ಎಲ್ಲ ಕಾಲೇಜುಗಳಲ್ಲೂ ಕೂಡ ಆಯಾ ಕಾಲೇಜಿನವರೇ ಮಾಡ್ತಾರೆ. ಆದರೆ ಈ ವಿಶೇಷ ಏನು ಅಂದರೆ ಪ್ರತಿ ವರ್ಷ ಆಡಳಿತ ಮಂಡಳಿಯ ವರಿಷ್ಠರೇ ಬಂದು ನಮ್ಮ ಜೊತೆ ತರಗತಿಗಳನ್ನು ಉದ್ಘಾಟನೆ ಮಾಡಿಕೊಡ್ತಾರೆ. ಅದೇ ವರ್ಷದ ಕೊನೆಯಲ್ಲಿ ವಾರ್ಷಿಕೋತ್ಸವನ ಮಾಡಬೇಕಾದ್ರೆ ನಾವು ಕಾಲೇಜ್ ಡೇ ಮಾಡಬೇಕಾದ್ರೆ ಅದನ್ನು ಕೂಡ ನಮ್ಮ ಬೆಂಗಳೂರಿನ ಎಲ್ಲ ಪದಾಧಿಕಾರಿಗಳು ವರಿಷ್ಠರೇ ಬಂದು ನಮ್ಮ ಜೊತೆ ಕೈಗೂಡಿಸ್ತಾರೆ. ಇದು ಇನ್ನೊಂದು ರೀತಿ ನಮ್ಮ ಎಲ್ಲ ಗ್ರಾಮೀಣ ಶಿಕ್ಷಣ ಯೋಜನೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಒಂದು ರೀತಿ ಕಿರುಪರಿಚಯವನ್ನು ಮಾಡಿಕೊಟ್ಟಂತಹ ವೀರಬಸವ ಸರ್ ಧನ್ಯವಾದಗಳು.